ಧನುರಾಶಿ ಸಾಮಾಜಿಕವಾದಂತಹ ವಿಚಾರ, ಸಮಾಜಮುಖಿಯಾದಂಥದ್ದು, ಸಾರ್ವಜನಿಕವಾದಂತಹ ವಿಚಾರಗಳಲ್ಲಿ ಭಾಗಿಗಳಾಗೋದಕ್ಕೆ ಅವಕಾಶ ಇದೆ. ಮಿತ್ರರಿಂದ ಸಹಾಯವಾಗುತ್ತೆ, ಅನುಕೂಲವಾಗುತ್ತೆ. ಸ್ನೇಹಿತರು ನಿಮಗೆ ಒಂದಷ್ಟು ಸಹಾಯವನ್ನು ಮಾಡಬಹುದು, ಅದು ನಿಮಗೆ ಅನುಕೂಲಕರವಾಗಿ ಫಲವನ್ನು ನೀಡುತ್ತೆ ಅಂತ ಅರ್ಥ. ನಿಧಾನವಾಗಿ ನೀವು ಕೆಲಸವನ್ನು ಬಿಟ್ಟುಬಿಡಿ. ಯಾವ ಕೆಲಸದಿಂದ ನಿಮಗೆ ಸಮಾಧಾನ ಆಗ್ತಾ ಇಲ್ವೋ ಅಂತಹ ಕೆಲಸವನ್ನು ನೀವು ಬಿಟ್ಟುಬಿಡುವಂಥದ್ದು ಒಳ್ಳೆಯದು. ಬಲವಂತವಾಗಿ ಮಾಡಿದಂತಹ ಕೆಲಸ ನಿಮಗೆ ವೈಯಕ್ತಿಕವಾಗಿಯೂ ಸಮಸ್ಯೆ, ಮಾನಸಿಕವಾಗಿಯೂ ಸಮಾಧಾನ ಇರೋದಿಲ್ಲ. ಅಲ್ಲೂ ಕೂಡ ಮಾತನ್ನು ಕೇಳಬೇಕಾದಂತಹ ಪರಿಸ್ಥಿತಿಯೂ ಕೂಡ ಒದಗಬಹುದು. ಇದೆಲ್ಲವನ್ನು ಗಮನಿಸ್ಕೊಳ್ಳಿ. ವಿದ್ಯುತ್ ಉಪಕರಣಗಳಿಂದ ತೊಂದರೆಯಾಗ್ತಕ್ಕಂತಹ ಸಂಭವವಿದೆ, ಹಾಗಾಗಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಹಣದ ವಿಚಾರವಾಗಿ ಸಂಬಂಧಿಕರಲ್ಲಿ ಮಾತುಕತೆಗಳು ನಡೀಬಹುದು, ನಿಮ್ಮನ್ನು ಹಣ ಕೇಳಬಹುದು, ಅಥವಾ ಸಮಸ್ಯೆಯಲ್ಲಿ ಇದ್ದೀವಿ ಅಂತ ಹೇಳಿ ಕಾರಣಗಳನ್ನು ಕೊಡಬಹುದು, ಅಥವಾ ಇನ್ಯಾವುದೋ ಗುರುತರವಾದಂತಹ ಕೆಲಸ ಇದೆ ಅಂತ ಹೇಳಿ ನಿಮಗೆ ಹೇಳಬಹುದು. ಇದೆಲ್ಲವನ್ನು ನೀವು ಗಮನಿಸಿಕೊಂಡಾಗ ಹಣ ಕೊಡಬೇಕೇ ಬೇಡವೇ ಎನ್ನುವಂತಹ ನಿರ್ಧಾರವನ್ನು ನೀವು ಮಾಡಿ ಕೊಟ್ಟ ಹಣ ವಾಪಸ್ ಬರುವಂಥದ್ದು ಕಷ್ಟ ಇದೆ. ಇದು ಸೂಚನೆ. ಇಷ್ಟಕ್ಕೂ ನೀವು ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಕಟ್ಟಬಿದ್ದು ನೀವು ಕೊಡ್ತೀವಿ ಅಂತಂದರೆ ಅದನ್ನು ಎದುರಿಸುವಂಥವ್ರು ನೀವಾಗಿರ್ತೀರಿ. ಶಕ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾದ. ಮಕರ ರಾಶಿ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕೆಲಸಗಳಿಗೆ ಶುಭ ಇರುವಂತಹ ದಿವಸ ಇದು. ಹಾಗಾಗಿ ನಿಮ್ಮ ಸ್ವಂತ ಕೆಲಸಗಳನ್ನು ಈ ದಿವಸ ನೀವು ಆದ್ಯತೆಯ ಮೇರೆಗೆ ಮುಂದುವರಿಸಿಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಬೇರೆಯವರ ವಿಚಾರ ಬೇಡ. ಬೇರೆಯವರು ಯಾವುದೇ ವಿಷಯವನ್ನು ಮುಂದೆ ತಂದಿಟ್ಟರೂ ಕೂಡ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದು ಮನಸ್ಸಿನಲ್ಲಿ ಖಾತ್ರಿಯಾಗಬೇಕು, ಗಟ್ಟಿ ಮಾಡಿಕೊಳ್ಬೇಕು. ಬೇರೆಯವರ ವಿಚಾರದಲ್ಲಿ ಮೂಗನ್ನು ತೋರಿಸೋದಕ್ಕೆ ಹೋಗಬಾರದು ಅನ್ನುವಂಥದ್ದು. ಹೂಡಿಕೆ ಮಾಡೋದ್ರಿಂದ ಶುಭ ಇರುತ್ತೆ. ಅಂದರೆ ಹಣ ಹೂಡಿಕೆಯನ್ನು ಮಾಡೋದರಿಂದ ಮುಂದಿನ ದಿನಮಾನದಲ್ಲಿ ಆಪತ್ತನವಾಗಿಯೋ ಅವಶ್ಯಕತೆಗೆ ಅನುಗುಣವಾಗಿಯೋ ಆ ಒಂದು ಹಣ ಅನುಕೂಲ ನಿಮಗೆ ಸಿಕ್ಕತ್ತೆ ಅಂತ ಅರ್ಥ. ಸಂಗೀತದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿದರೆ, ಅದರಲ್ಲೂ ಶಾಸ್ತ್ರೀಯ ಸಂಗೀತಕ್ಕೆ ಮಾನಸಿಕವಾದಂತಹ ಸಮಾಧಾನ ಸಿಕ್ಕತ್ತೆ. ಮನಸ್ಸಿನಲ್ಲಿರ್ತಕ್ಕಂತಹ ಗೊಂದಲಗಳು ಆ ಸಂಗೀತವನ್ನು ಶ್ರವಣ ಮಾಡೋದ್ರಿಂದ ದೂರವಾಗುತ್ತೆ, ಮನಸ್ಸು ಶುದ್ಧಿಯಾಗುತ್ತೆ, ಪುಲಕಿತವಾಗುತ್ತೆ ಅನ್ನುವಂಥದ್ದು. ಮಕ್ಕಳಿಂದ ಶುಭವಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಅವರ ನೌಕರಿ ಇರ್ಬೋದು, ಜೀವನದಲ್ಲಿ ಅವರ ಒಂದು ನೆಲೆ ನಿಲ್ಲುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಶಿಷ್ಟವಾದಂತಹ ಸಾಧನೆಯಿಂದ ಇರಬಹುದು. ಇದೆಲ್ಲ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು, ಸಂತೋಷವನ್ನು ಕೊಡುತ್ತೆ ಅಂತ ಅರ್ಥ. ಸಮಯಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು. ಸಮಯ ಏನಾದರೂ ಕಳೀತು ಅಂತಾದರೆ ಮತ್ತೆ ಸಿಕ್ಕದೇ ಇರತಕ್ಕಂತಹ ಅಮೂಲ್ಯವಾದಂತಹ ವಸ್ತು ಅದು. ಹಾಗಾಗಿ ನಿಮ್ಮ ಗಮನ ಸಮಯದ ಕಡೆ ಇರಬೇಕು. ಶಾರದಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾದ. ಕುಂಭರಾಶಿ ಸ್ನೇಹಿತರ, ಆತ್ಮೀಯರ ಸಹಕಾರದಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ. ನನ್ನ ಜೊತೆಗೆ ಇದ್ದಾರಪ್ಪ, ನನಗೆ ಯಾವ ಕಷ್ಟ ಬಂದರೂ ಕೂಡ ನನ್ನನ್ನು ಇವರು ಕೈ ಹಿಡಿತಾರೆ ಅನ್ನುವಂತಹ ಒಂದು ದೃಢವಾದ ಅಚಲವಾದ ನಂಬಿಕೆ ನಿಮ್ಮಲ್ಲಿ ಗಟ್ಟಿಯಾಗುವಂತಹದ್ದು. ಮನೆಯಿಂದ ದೂರ ಇರತಕ್ಕಂಥವ್ರಿಗೆ ಏನೋ ಒಂದು ಅಶುಭವಾದಂತಹ ವಾರ್ತೆ, ಮನೆಯಲ್ಲಿ ಏನೋ ವ್ಯತ್ಯಾಸ ಆಯಿತು ಅಂತಲೋ, ಅಥವಾ ಇನ್ನೇನೋ ಮನಸ್ಸಿಗೆ ಆಘಾತವಾಗುವಂತಹ ಘಟನೆ ನಡೀತು ಅಂತಲೋ ಅಶುಭವಾದಂತಹ ವಾರ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾದಂಥದ್ದು. ಮನಸ್ಸಿನಲ್ಲಿ ಅಹಿತಕರವಾದಂತಹ ವಿಚಾರದ ಆತಂಕ ಇರುತ್ತೆ. ಏನು ಆಗಿಬಿಡುತ್ತೋ ಅನ್ನುವಂತಹ ಹೆದರಿಕೆ, ಭಯ. ಏನೂ ಆಗೋಲ್ಲ, ಆಗೋದು ಬೇಡ, ಆದರೆ ಆ ಮನಸ್ಸಿನ ಕಳವಳ ಇದೆಯಲ್ಲ, ಅದು ಬಹಳವಾಗಿ ಹಿಂಸೆಯನ್ನು ಕೊಡ್ತಕ್ಕಂಥದ್ದು. ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ. ಸೂಕ್ತವಾದಂತಹ ಸಮಯವನ್ನು ಆರಿಸಿಕೊಂಡು ವಿಶ್ರಾಂತಿಯನ್ನು ಮಾಡುವಂಥದ್ದು ಒಳ್ಳೆಯದು. ಕೇವಲ ವಿಶ್ರಾಂತಿ ಅಂದ ತಕ್ಷಣ ಮಲಗಿ ನಿದ್ದೆ ಮಾಡಬೇಕು ಅಂತ ಅರ್ಥವಲ್ಲ. ಯಾವುದೇ ಒತ್ತಡಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಒತ್ತಡದಿಂದ ಮುಕ್ತರಾಗಿ ಅನ್ನುವಂಥದ್ದು ಕೂಡ ವಿಶಾಲವಾದ ಅರ್ಥದಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಮಾನಸಿಕವಾಗಿ ದೃಢವಾಗಿರಬೇಕು, ಭಯ ಬೇಡ. ಎಲ್ಲರಿಗೂ ಆಗುವಂಥದ್ದೇ ಕಷ್ಟ, ಎಲ್ಲರಿಗೂ ಬರುವಂಥದ್ದೇ. ಆದರೆ ಅದನ್ನು ತಡೆಕೊಳ್ತಕ್ಕಂತಹ ಶಕ್ತಿ, ನಿಭಾಯಿಸ್ತಕ್ಕಂತಹ ಒಂದು ಸಾಮರ್ಥ್ಯ ನಮಗೆ ಬೇಕು ಅಂತ ಹೇಳಿ ನಮ್ಮ ಪ್ರಾರ್ಥನೆ ಇರಬೇಕು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಏನೇ ಕಷ್ಟ ಬಂದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಅದನ್ನು ಎದುರಿಸ್ತಕ್ಕಂತಹ ಶಕ್ತಿ ನನಗೆ ಕೊಡು ಅನ್ನುವಂತಹ ಪ್ರಾರ್ಥನೆ ಇರಲಿ. ಶುಭವಾದ. ಕೊನೆಯದಾಗಿ ಮೀನರಾಶಿ, ಅಧಿಕೃತವಾದಂತಹ ಪ್ರವಾಸವೋ ಪ್ರಯಾಣವೋ ಮುಂಚಿತವಾಗಿ ನಿರ್ಧಾರವಾಗಿರತಕ್ಕಂತಹ ಒಂದು ಪ್ರಯಾಣ ರದ್ದಾಗುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕು. ವಿದ್ಯಾರ್ಥಿಗಳು ತುಂಬ ಏಕಾಗ್ರತೆಯಿಂದ ಇರಬೇಕಾಗುತ್ತೆ. ಇದು ಪರೀಕ್ಷಾ ಸಮಯ. ತುಂಬ ಏಕಾಗ್ರತೆಯನ್ನು ವಹಿಸಿ ಪರೀಕ್ಷೆಗೆ ಸಿದ್ಧರಾಗಬೇಕಾದಂತಹ ಜವಾಬ್ದಾರಿ ಬಹಳ
ಬಹಳ ಹೆಚ್ಚಾಗಿರುತ್ತೆ. ಪ್ರಮುಖವಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗ್ತಕ್ಕಂತಹ ಒಂದು ಸಂದರ್ಭ. ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗತಕ್ಕಂತಹ ಸೂಚನೆ ಇದೆ. ಈ ದಿವಸ ಉನ್ನತವಾದಂತಹ ಅಧಿಕಾರಿಗಳಿಗೆ, ಮೇಲ್ದರ್ಜೆಯ ಅಧಿಕಾರಿಗಳಿಗೆ ಇನ್ನಷ್ಟು ಮತ್ತಷ್ಟು ಶುಭ ಅನ್ನುವಂಥದ್ದಿದೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.